ಪ್ರಿಯ ವೀಕ್ಷಕರೇ, ಅನನ್ಯ ಚಿತ್ರಗಳ ಮಾಹಿತಿ ಯೂಟ್ಯೂಬ್ ವಾಹಿನಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಡಾಕ್ಟರ್ ವಿಷ್ಣುವರ್ಧನ್ ರವರು ತಮ್ಮ ಜೊತೆ ಅಭಿನಯಿಸುತ್ತಿದ್ದ ನಟಿಯರೊಂದಿಗೆ ಅವರಿಗಿದ್ದ ಕಾಳಜಿ, ಪ್ರೀತಿ ಮತ್ತು ಗೌರವ, ನಟಿಯರಲ್ಲದೆ ಅವರು ಮಹಿಳೆಯರ ಮೇಲೂ ಇಟ್ಟಿದ್ದ ಅಪಾರವಾದ ಗೌರವವನ್ನು ಯಾವ ರೀತಿ ವ್ಯಕ್ತಪಡಿಸಿದ್ದಾರೆ ಎಂಬುದೇ ಈ ಸಂಚಿಕೆಯ ವಿಶೇಷತೆ. ಹೆಣ್ಣೆಂದರೆ ನನಗೆ ತುಂಬಾ ಗೌರವ, ಅಷ್ಟೇ ಅನುಕಂಪ. ಹೆಣ್ಣಿನ ಮೇಲೆ ರಕ್ಷಣೆಯ ವಿಷಯದಲ್ಲಿ ನನಗೆ ತುಂಬಾ ಕಾಳಜಿ ಇತ್ತು. ದೇವರ ಸೃಷ್ಟಿಯಲ್ಲಿ ಎಲ್ಲ ರೀತಿಯಲ್ಲೂ ಹೆಣ್ಣು ವಿಶಿಷ್ಟವಾಗಿದ್ದಾಳೆ. ಇದನ್ನು ವರ್ಣಿಸೋಕೆ ಸಾಧ್ಯವೇ ಇಲ್ಲ. ಆ ದೃಷ್ಟಿಯಿಂದ ನನ್ನೊಂದಿಗೆ ಅಭಿನಯಿಸುತ್ತಿದ್ದ ಸಹ ಕಲಾವಿದರಿಗೂ ಯಾವಾಗಲೂ ನಾನು ಬೆಂಗಾವಲಾಗಿರುತ್ತಿದ್ದೆ. ಮುಖ್ಯವಾಗಿ ಜನರು ಕೆಲವೊಮ್ಮೆ ನಟಿಯರೊಂದಿಗೆ ಅಸಭ್ಯವಾಗಿ ವರ್ತಿಸುವುದನ್ನು ನನ್ನಿಂದ ಸಹಿಸಲಾಗುತ್ತಿರಲಿಲ್ಲ. ಆದರೆ ಈ ರೀತಿ ಎಷ್ಟು ಜನರೊಂದಿಗೆ ಸೆಣಸಾಡಲು ಸಾಧ್ಯ? ಒಮ್ಮೆ ಅನಿರೀಕ್ಷಿತವಾಗಿ ರಸ್ತೆ ಬದಿಯಲ್ಲಿ ಒಬ್ಬ ಮನುಷ್ಯ ತನ್ನ ಹೆಂಡತಿಯ ಮೇಲೆ ದೌರ್ಜನ್ಯ ಮಾಡುತ್ತಿದ್ದುದನ್ನು ನೋಡಿದಾಗ ಮನಸ್ಸಿಗೆ ಬಹಳ ಕಷ್ಟವಾಗಿತ್ತು. ತನ್ನನ್ನೇ ನಂಬಿರುವ ಹೆಣ್ಣಿನ ಮೇಲೆ ಸಹನೆ ಮೀರುವಂತೆ ಆಕೆಯ ಮೇಲೆ ತನ್ನ ಶಕ್ತಿಯನ್ನು ಪ್ರಯೋಗಿಸುವುದು ಸರಿಯಲ್ಲ. ಆತ ವಿದ್ಯಾವಂತನೇ ಇರಬಹುದು, ಅವಿದ್ಯಾವಂತನೇ ಇರಬಹುದು. ಇಂಥ ದೃಶ್ಯ ನೋಡಿದಾಗಲೆಲ್ಲ ಕಷ್ಟವಾಗುತ್ತಿತ್ತು. ಇಂಥ ಸಂದರ್ಭದಲ್ಲಿ ನನ್ನ ಮನಸ್ಸು ಕಾನೂನಿನವರೆಗೂ ಹೊರಟು ಹೋಗುತ್ತಿತ್ತು. ಆ ಸಮಯದಲ್ಲಿ ಒಂದು ವೇಳೆ ನನಗೆ ಅಧಿಕಾರವಿದ್ದಿದ್ದರೆ ಹೆಣ್ಣಿನ ಮೇಲೆ ದೌರ್ಜನ್ಯ ನಡೆಸುವ ಗಂಡನ್ನು ಖಂಡಿತ ಶಿಕ್ಷಿಸುತ್ತಿದ್ದೆ. ಆ ದೌರ್ಜನ್ಯಕ್ಕೆ ಅವರ ಮನಸ್ಸು ಹೇಗಾದರೂ ಒಪ್ಪಿಕೊಳ್ಳುತ್ತಿತ್ತೋ. ಅವಳಿಲ್ಲದೆ ಬದುಕು ಅಪೂರ್ಣ ಎಂದು ತಿಳಿದಿದ್ದರೂ ಆಕೆಯೊಂದಿಗೆ ಗಂಡ ಆಗೇಕೆ ವರ್ತಿಸುತ್ತಿದ್ದ ಎನ್ನಿಸುತ್ತಿತ್ತು. ಹೆಣ್ಣು ಎಲ್ಲವನ್ನೂ ತನಗೆ ಕೊಟ್ಟು ತನ್ನಿಂದ ಹಿಂಸೆಯನ್ನು ಅನುಭವಿಸಬೇಕೆಂಬುದು ಯಾವ ನ್ಯಾಯ? ಮನುಷ್ಯತ್ವ ಇರುವ ಯಾವುದೇ ವ್ಯಕ್ತಿ ಈ ರೀತಿ ಮಾಡಬಹುದೇ? ನಮ್ಮ ಕಾನೂನು ರಕ್ಷಣಾ ಇಲಾಖೆಯೆಲ್ಲ ಏನು ಮಾಡುತ್ತಿದೆ? ಈ ವಿಚಾರದಲ್ಲಿ ಸೂಕ್ತವಾದ ಕ್ರಮ ತೆಗೆದುಕೊಳ್ಳಲೇಬೇಕು. ಇದಕ್ಕಾಗಿ ಎಂಥ ಶಿಕ್ಷೆ ಕೊಟ್ಟರೂ ಚಿಂತೆ ಇಲ್ಲ. ಇಂಥ ಶಿಕ್ಷೆಯಿಂದ ಬೇರೆ ಜನರಾದರೂ ಎಚ್ಚೆತ್ತುಕೊಳ್ಳುತ್ತಾರೆ. ಈ ಅನ್ಯಾಯ, ದಬ್ಬಾಳಿಕೆಗೆ ಕೊನೆಯೇ ಇಲ್ಲವೇ? ಸ್ವಾತಂತ್ರ್ಯವಿದೆ ಎಂದಾಕ್ಷಣ ಏನು ಬೇಕಾದರೂ ಮಾಡಬಹುದು ಎಂದು ಯಾವ ಕಾನೂನು ಹೇಳಿದೆ? ಹೆಣ್ಣಿನ ಮೇಲೆ ದೌರ್ಜನ್ಯ ನಡೆಸಲು ಯಾರಿಗೂ ಹಕ್ಕಿಲ್ಲ. ನನ್ನದೇ ಆದ ಸರ್ಕಾರವಿದ್ದರೆ, ಕಾನೂನು ನನ್ನ ಕೈಗೆ ಬಂದರೆ ಖಂಡಿತ ನಾನು ಪಾಠ ಕಲಿಸುತ್ತಿದ್ದೆ. ಮನುಷ್ಯ ತಾನು ತಪ್ಪು ಮಾಡುವ ಮೊದಲು 10 ಬಾರಿ ಯೋಚಿಸುವಂತೆ ಮಾಡಬೇಕು. ನನ್ನ ಸುಖ ದುಃಖದಲ್ಲಿ ಯಾವ ರೀತಿ ಹೆಣ್ಣು ಭಾಗಿಯಾಗುವಳೋ ಅದೇ ರೀತಿ ಆಕೆಯ ಸುಖ ದುಃಖವನ್ನು ತಾನು ಹಂಚಿಕೊಳ್ಳಬೇಕು. ಒಮ್ಮೆ ಜಯನಗರದ ರಸ್ತೆಯಲ್ಲಿ ಒಬ್ಬಾತ ಕುಡಿದು ಹೆಂಗಸಿನ ಮೇಲೆ ದೌರ್ಜನ್ಯ ನಡೆಸುತ್ತಿದ್ದ. ನನಗಂತೂ ತುಂಬಾ ಕೋಪ ಬಂದಿತ್ತು. ಬೇರೆಯವರೆಲ್ಲ ತಮಗೆ ಸಂಬಂಧವೇ ಇಲ್ಲದಂತೆ ಸುಮ್ಮನೆ ನೋಡುತ್ತಾ ನಿಂತಿದ್ದರು. ನಾನು ಆ ದಿನ ಅಂಜಲಿಯವರ ಮದುವೆಗೆ ಹೊರಟಿದ್ದೆ. ಆದ್ದರಿಂದ ನಾನು ಸುಮ್ಮನಾದೆ. ಇಲ್ಲದೆ ಹೋಗಿದ್ದರೆ ಕೈಗೆ ಸಿಕ್ಕಿದ್ದನ್ನು ತೆಗೆದುಕೊಂಡು ಬಾರಿಸಿ ಬಿಡುತ್ತಿದ್ದೆ. ಅಲ್ಲಿ ಒಂದು ಕಡೆ ಮೇಲ್ದರ್ಜೆಯ ವರ್ಗದಲ್ಲೂ ಹೆಂಡತಿಯ ಮೇಲೆ ದಬ್ಬಾಳಿಕೆ, ಇಲ್ಲಿ ಕೂಲಿ ಮಾಡುವವನು ಕೂಡ ಹೆಣ್ಣಿನ ಮೇಲೆ ದೌರ್ಜನ್ಯ. ಪ್ರಜಾಪ್ರಭುತ್ವಕ್ಕೆ ಅರ್ಥ ಎಲ್ಲಿದೆ? ಈ ರೀತಿಯಾದರೆ ಮನುಷ್ಯ ಜನ್ಮವನ್ನೇ ಖಂಡಿಸಬೇಕಾಗತ್ತೆ. ತನ್ನ ತಪ್ಪಿನ ಅರಿವಿದ್ದರೂ ಕೂಡ ಕುಡಿದ ಅಮಲಿನಲ್ಲಿ ಹೆಣ್ಣಿನ ಮೇಲೆ ಇಂಥ ದಬ್ಬಾಳಿಕೆ ಯಾಕೆ? ಕಾನೂನಿನ ಮೂಲಕ ಇಂಥ 4 ಜನರನ್ನು ಶಿಕ್ಷಿಸಬೇಕು. ಅದಕ್ಕೂ ಮೊದಲು ಮನುಷ್ಯನಲ್ಲೇ ಮನಸ್ಸಾಕ್ಷಿ ಎನ್ನುವ ಕಾನೂನಿದೆಯಲ್ಲ, ಅದರ ಬಗ್ಗೆ ಒಂದು ಕ್ಷಣವಾದರೂ ಯೋಚನೆ ಮಾಡಬಾರದೆ? ಈ ಎಲ್ಲ ಕಾರಣಕ್ಕಾಗಿಯೇ ನಾನು ನನ್ನ ಜೊತೆ ನಟಿಸುತ್ತಿದ್ದ ನಾಯಕಿಯರ ಬಗ್ಗೆ ತುಂಬಾ ಜಾಗರೂಕತೆ ವಹಿಸುತ್ತಿದ್ದೆ. ಅವರಿಗೆ ಬೆಂಗಾವಲಾಗಿರುತ್ತಿದ್ದೆ. ನನ್ನ ಶೂಟಿಂಗ್ನಲ್ಲಿ ಇರುವವರೆಗೂ ನೀವು ನನ್ನ ಜೊತೆಯಲ್ಲೇ ಇರಬೇಕು, ನನ್ನ ಜೊತೆಯಲ್ಲೇ ಊಟ ಮಾಡಬೇಕು ಎನ್ನುತ್ತಿದ್ದೆ. ಇದರಿಂದ ಕೆಲವರಿಗೆ ಕಷ್ಟವಾಗಿರಬಹುದು. ನಮ್ಮ ಜೊತೆ ಇರುವಾಗ ಅವರಿಗೆ ಯಾವುದೇ ತೊಂದರೆಯಾಗಬಾರದು ಎನ್ನುವ ಉದ್ದೇಶದಿಂದಲೇ ಈ ರೀತಿ ಮಾಡುತ್ತಿದ್ದೆ. ನನ್ನ ಜೊತೆ ಇರುವವರಿಗೆ ಯಾರಿಗೂ ಇಂಥ ಕಹಿ ಅನುಭವವಾಗಬಾರದು. ನಾನು ಮಾಡುವ ಊಟವನ್ನೇ ಅವರಿಗೂ ಕೊಡಬೇಕು, ಅಥವಾ ಅವರು ಊಟ ಮಾಡುವುದನ್ನೇ ನನಗೂ ಕೊಡಬೇಕು. ಯಾರಲ್ಲಿಯೂ ಭೇದ ಭಾವವಿರಬಾರದು. ಈ ಭಾವನೆಯಿಂದಲೇ ಕಡ್ಡಾಯವಾಗಿ ನನ್ನ ನಿಯಮಗಳನ್ನು ಒತ್ತಾಯಿಸುತ್ತಿದ್ದೆ. ನಾನು ಮೂಡಿ ಎಂಬ ಕಾರಣಕ್ಕೆ ನನ್ನ ನಿಯಮಗಳನ್ನು ಎಲ್ಲರೂ ಪಾಲಿಸುತ್ತಿದ್ದರು. ಇದರಿಂದ ನನ್ನ ಉದ್ದೇಶವೂ ಈಡೇರುತ್ತಿತ್ತು. ನನ್ನ ಜೊತೆ ಕೆಲಸ ಮಾಡಿದ ನಾಯಕಿಯರು ಮುಂದೆ ನಾನು ಅವರೊಂದಿಗೆ ಇಲ್ಲದಿದ್ದರೂ ನನ್ನನ್ನು ನೆನಪಿಸಿಕೊಳ್ಳುವಂತಿರಬೇಕು. ಅವರ ನೆನಪಿನ ಅಂಗಳದಲ್ಲಿ ನಾನು ಯಾವುದೋ ರೀತಿಯಲ್ಲಿ ಇಣುಕುತ್ತಿರಬೇಕು. 10 ಜನರ ನಡುವೆ ನಾನಿದ್ದರೆ ಜನರು ನನ್ನನ್ನು ತಕ್ಷಣ ಗುರುತಿಸುತ್ತಿದ್ದರು. ಅದಕ್ಕೆ ಕಾರಣ ಈ ಸಿನಿಮಾ ವೃತ್ತಿ. ಬೇರೆಲ್ಲೂ ಸಿಗದ ಜನಮನ್ನಣೆ ಇಲ್ಲಿ ಸಿಕ್ಕಿದೆ. ಬೇರೆ ಕ್ಷೇತ್ರದಲ್ಲಿ ಅವರ ಪರಿಚಯಕ್ಕೆ
ಗುರುತಿನ ಚೀಟಿ ಬೇಕು, ಆದರೆ ನನ್ನ ಮುಖದಲ್ಲೇ ಗುರುತಿನ ಚೀಟಿ ಇತ್ತು. ಆ ರೀತಿ ಎಲ್ಲರೂ ಗುರುತಿಸುವಂತಾಗಲು ಎಷ್ಟೋ ಜನರ ಶ್ರಮ ಇದೆ, ಪ್ರೀತಿ, ಅಭಿಮಾನ, ಆಶೀರ್ವಾದ, ಹಾರೈಕೆ ಇದೆ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಹಾರೈಸಿ ನನ್ನನ್ನು ಈ ಹಂತಕ್ಕೆ ಬೆಳೆಸಿದ್ದಾರೆ. ಹೀಗೆಯೇ ಡಾಕ್ಟರ್ ವಿಷ್ಣುವರ್ಧನ್ ರವರು ಹೆಣ್ಣಿನ ಮೇಲೆ ಇಟ್ಟಿರುವಂತಹ ಗೌರವ ಎಂಥ ಅಪಾರವಾದದ್ದು. ಇಂಥ ಕಲಾವಿದರು ನಮ್ಮ ಕನ್ನಡ ನಾಡಿನಲ್ಲಿ ಹುಟ್ಟಿರುವುದೇ ನಮ್ಮ ಸೌಭಾಗ್ಯ. ಡಾಕ್ಟರ್ ವಿಷ್ಣುವರ್ಧನ್ ರವರು ಎಂದೆಂದಿಗೂ ಚಿರಸ್ಮರಣೀಯ. ಪ್ರಿಯ ವೀಕ್ಷಕರೇ, ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಸಾಧಕರ ಹಾಗೂ ಚಿತ್ರದ ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ. ಈ ಸಂಚಿಕೆಯನ್ನು ವೀಕ್ಷಿಸಿದ ಎಲ್ಲ ಚಿತ್ರಪ್ರೇಮಿಗಳಿಗೂ ನಮಸ್ಕಾರ. ಈ ಸಂಚಿಕೆ ನಿಮಗೆ ಇಷ್ಟವಾದಲ್ಲಿ